ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಈ ವಿಡಿಯೋದಲ್ಲಿ ಬಿಗಿನರ್ಸ್ಗೆ, ಎಸ್ಪೆಷಲಿ ಬಿಗಿನರ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಈಗಷ್ಟೇ ಕಲಿತಾ ಇರೋರು, ಎಸ್ಪೆಷಲಿ ಬಿಗಿನರ್ಸ್ಗೆ ಅಂತ ಹೇಳ್ತಿದ್ದೀನಲ್ಲ, ಬಿಗಿನರ್ಸು ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಅಳತೆ ಬ್ಲೌಸ್ ನನಗಿದೆ. ನಾನು ಲೈನಿಂಗ್ನ ಐರನ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ನ ಐರನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಡ್ಜಸ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಾನು. ಈಗ ಫಸ್ಟು ನಾವು ಬ್ಲೌಸು ಕಟ್ ಮಾಡಬೇಕಪ್ಪ ಅಂದರೆ ಫಸ್ಟು ನಾವು ನೋಡಬೇಕಾಗಿರೋದು ಬ್ಲೌಸಲ್ಲಿ ಬ್ಲೌಸು ಲೆಂತ್ ಎಷ್ಟಿದೆ ಅಂತ. ಸೊ ಬ್ಲೌಸ್ ಲೆಂತು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ಶೋಲ್ಡ್ರ್ ಅಟ್ಯಾಚ್ ಇದೆಯಲ್ಲ, ಇಲ್ಲಿ ಈ ಶೋಲ್ಡ್ರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಈ ಡಾಟ್ ಸ್ಟ್ರೈಟ್ ಬರೋ ಥರ ಈ ರೀತಿ ಟೇಪ್ ಇಟ್ಕೊಂಡು ಈ ರೀತಿಯಾಗಿ ಮೆಷರ್ಮೆಂಟ್ ತಗೊಳ್ಳಿ. ನೋಡಿ, ನನಗಿಲ್ಲಿ 13.5 ಬೇಕಾಗುತ್ತೆ ಲೆಂತು. 13.5 ಇದೆ ಇದು ಲೆಂತು. ಸೊ ಅದಕ್ಕೆ ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 14.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. 1 ಇಂಚ್ ಏನಕ್ಕಪ್ಪ ಅಂದರೆ ಈ ಬಾಟಮಲ್ಲಿ ನಾವು ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅಟ್ಯಾಚ್ ಮಾಡೋಕ್ಕೆ 1/2 ಇಂಚು ಮತ್ತು ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು ಎರಡು ಸೇರಿಸಿ ನಾವು 1 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಈ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈ ಎರಡು ಡಾಟ್ಸ್ನ ಸೇರಿಸ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಫಸ್ಟು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟ್ ನಾವು ಯಾವುದಪ್ಪ ಮೆಷರ್ಮೆಂಟ್ ತೊಗೋಬೇಕು ಅಂದರೆ ಫಸ್ಟು ವೇಸ್ಟ್ ಮೆಷರ್ಮೆಂಟ್ನ ತಗೊಳ್ಳಿ. ನೀವು ನೆಕ್ ವಿಡ್ತ್ ಮೆಷರ್ಮೆಂಟ್ ತೊಗೊಂಡು ಮಾಡ್ಕೋಬೋದು. ಸೊ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ನೀವು ವೇಸ್ಟ್ ಮೆಷರ್ಮೆಂಟ್ನ ತಗೊಳ್ಳಿ. ಯಾವ ರೀತಿಯಪ್ಪ ಅಂದರೆ ನೋಡಿ, ಈ ಒಂದು ಕಾಜಾ ಪಟ್ಟಿ ಇದೆಯಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಟೇಪು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನೀವು ಈ ರೀತಿ ಮೆಷರ್ಮೆಂಟ್ನ ತಗೊಳ್ತಾ ಬನ್ನಿ. ಹೀಗೆ ಈ ರೀತಿ ನೋಡಿ, ನಾನು ಕರೆಕ್ಟಾಗಿ 30 ಬರುತ್ತೆ. 30 ಡಿವೈಡೆಡ್ ಬೈ ನಾವು 4 ಮಾಡಬೇಕು. ನಮಗೆ 30ನ ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ 7.5 ಬರುತ್ತಾ ಅಂತ. ಸೊ 30ರಲ್ಲಿ ಅರ್ಧ ಅಂದರೆ 15, 15ರಲ್ಲಿ ಅರ್ಧ ಅಂದರೆ 7.5 ಬರುತ್ತೆ ನಮಗೆ. ಸೊ 7.5ಗೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 1 ಇಂಚು ಯಾಕಪ್ಪ ಆ್ಯಡ್ ಮಾಡ್ಕೋಬೇಕು ಅಂದರೆ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ನಮಗೆ ಈ ಡಾಟ್ಸ್ನ ಹಿಡಿತೀವಲ್ಲ, ನೋಡಿ ಈ ಡಾಟ್ಸ್ ಸ್ಟಿಚ್ ಮಾಡ್ತೀವಲ್ಲ, ಈ ಡಾಟ್ಸ್ಗೆ ನಮಗೆ ಇಲ್ಲೊಂದು 1/2 ಇಂಚು ಇಲ್ಲೊಂದು 1/2 ಇಂಚು ನಮಗೆ ಕಂಪಲ್ಸರಿ ಅದು ಯಾವುದೇ ಕಾರಣಕ್ಕೂ 1/2 ಇಂಚಿಗಿಂತ ಕಡಿಮೆ ಇದ್ದರೆ ನಮ್ಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ಚೆಸ್ಟ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋಲ್ಲ ಇಲ್ಲಿ 1/2 ಇಂಚ್ ಇಲ್ಲ ಅಂದರೆ. ಸೊ 1/2 ಇಂಚು ಇಲ್ಲ 1/2 ಇಂಚು ಇಲ್ಲ 1/2 ಇಂಚು ನಾವು ಕಂಪಲ್ಸರಿ ಡಾಟ್ಸ್ಗೆ ಬೇಕೇ ಬೇಕು ಕ್ಲಾತ್ ನಮಗೆ. ಸೊ ಅದಕ್ಕೆ 1 ಇಂಚನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು 7.5ಗೆ 1 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಒಳಗಡೆ ನಿಮ್ಮ ಬಟ್ಟೆ ಇದೆಯಲ್ಲ, ಸೊ ಈ ಬಟ್ಟೆ ನಿಮಗೆ ಎಷ್ಟು ಬೇಕು ನಿಮ್ಮ ಚಾಯ್ಸ್ ಅದು. ಕೆಲವರು 2.5 ಇಟ್ಕೋತಾರೆ, ಕೆಲವರು 1.5 ಇಟ್ಕೋತಾರೆ. ನಾನಿಲ್ಲಿ 1.5 ಇಂಚನೇ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1.5ನೇ ಇದೆ. ಸೊ 1.5ನ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಈ ರೀತಿ ಇಷ್ಟು ನಮಗೆ ವೇಸ್ಟ್ ಮೆಷರ್ಮೆಂಟು ಮುಗೀತು. ಇಷ್ಟಾದಮೇಲೆ ನಾವು ಚೆಸ್ಟ್ ಮೆಷರ್ಮೆಂಟ್ನ ತಗೊಳ್ಳೋಣ. ನೋಡಿ, ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ. ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ಎಳಿಬಾರ್ದು, ಆ ಕಡೆ ಈ ಕಡೆನಷ್ಟೇ ಜಗ್ಗಬಾರ್ದು. ಇಟ್లా ಫುಲ್ಲು ಟೈಟಾಗೂ ಇಟ್ಕೋಬಾರ್ದು, ಲೂಸಾಗೂ ಇಟ್ಕೋಬಾರ್ದು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಆರ್ಮೋಲ್ ಡೌನ್ ಇದೆಯಲ್ಲ, ಇಲ್ಲಿ ಕಂಕಳು ಅಲ್ಲಿಂದ ಇದ್ದು
ಇಲ್ಲಿವರೆಗೂ ನೀವು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗಿಲ್ಲಿ 19 ಬರುತ್ತೆ. ಎಷ್ಟು ಬರುತ್ತೆ? 19. 19ರಲ್ಲಿ ನಾವು ಡಿವೈಡೆಡ್ ಬೈ 2 ಮಾಡೋಣ. ಎಷ್ಟು 19ರಲ್ಲಿ 2 ಅಂದರೆ ನಮಗೆ 9.25 ಬರುತ್ತೆ. 9ವರೆಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಈ ರೀತಿ 9ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಲ್ಲ ನೀವು, ಅದೇ 1.5 ಇಂಚನ್ನ ಇಲ್ಲೂ ಕೂಡ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಇಷ್ಟು ತಗೊಂಡಿದ್ದಾದಮೇಲೆ ಈಗ ನೆಕ್ಸ್ಟು ನಾವು ತಗೋಬೇಕಾಗಿರೋದು ನೆಕ್ಕು ವಿಡ್ತು ಎಷ್ಟು ತಗೋಬೇಕಪ್ಪ ಅಂದರೆ ಇದು ಅಷ್ಟೇ ನಿಮ್ಮ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಡೀಪ್ ನೀವು ತುಂಬ ಬ್ರಾಡಾಗಿ ಹಾಕ್ತೀರಾ, ಸೊ ಇನ್ನು ಜಾಸ್ತಿ ಡೀಪ್ ಹಾಕ್ತೀರಾ, ಅವ್ರಿಗೆ ನೆಕ್ ವಿಡ್ತಲ್ಲಿ ಚೇಂಜಸ್ ಬರುತ್ತೆ. ಇಲ್ಲಿ ನಾರ್ಮಲ್ ಆಗಿ ನಮಗೆ ತುಂಬ ಹೆವಿ ನಮಗೆ ಡೀಪ್ ಬೇಡ, ನಾರ್ಮಲ್ ಆಗಿರಲಿ, ತುಂಬ ಬ್ರಾಡಾಗೂ ಬೇಡ, ಮೀಡಿಯಮ್ ಆಗಿರೋರಿಗೆ ನಾವು ತಗೋಬೇಕಾಗಿರೋದು 2.5 ಇಂಚಸ್ನ ತಗೋತೀವಿ. ನೋಡಿ ನಾನು 2.5 ಇಂಚನ್ನ ಇಲ್ಲಿ ತಗೋತಾ ಇದ್ದೀನಿ. ನೆಕ್ ನಿಮಗೆ ತುಂಬ ಬ್ರಾಡ್ ಬಂತು, ತುಂಬ ಡೀಪ್ ಬಂತು ಅಂದರೆ ನೀವು ಇಲ್ಲಿ ಒಂದು ನೆಕ್ ವಿಡ್ತ್ ಅನ್ನೋದನ್ನ ಕಮ್ಮಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಕ್ ಡೀಪ್ ಜಾಸ್ತಿ ಆಗ್ತಾ ಹೋದಷ್ಟು ನೀವಿಲ್ಲಿ ನೆಕ್ ವಿಡ್ತ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ನಾನಿದು ಮೀಡಿಯಮ್ ನೆಕ್ ಡೀಪ್ ಇದೆ ನನಗಿದು, ಸೊ ಹಾಗಾಗಿ ನಾನು 2.5 ಇಂಚನ್ನ ನೆಕ್ ವಿಡ್ತು ತಗೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಶೋಲ್ಡರ್ 3 ಇಂಚಸ್ ತೊಗೊತಾ ಇದ್ದೀನಿ. ಇದು ಅಷ್ಟೇ ಎಲ್ಲ ಬ್ಲೌಸ್ಗೂ 3 ಇಂಚಸ್ಸೇ ತಗೋಬೇಕಾ? ಇಲ್ಲ, ಎಲ್ಲ ಬ್ಲೌಸಸ್ಗೂ 3 ಇಂಚಸ್ ತಗೊಳ್ಳೋ ಹಾಗಿಲ್ಲ. ಯಾಕಂತೀರಾ, ಕೆಲವರು ಶೋಲ್ಡ್ರು 2 ಇಂಚ್ ಬೇಕು ಅಂತಾರೆ, ಕೆಲವರು ಶೋಲ್ಡ್ರು ಇಲ್ಲ ಸ್ವಲ್ಪ 3 ಇಂಚಸ್ ಅಷ್ಟು ಶೋಲ್ಡ್ರ್ ಬೇಕು ಅಂತಾರೆ. ಸೊ ನಮಗೆ ಶೋಲ್ಡ್ರ್ ಅಕಾರ್ಡಿಂಗ್ ನಮ್ಮ ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್. ಈಗ ಕಸ್ಟಮರ್ ನಮಗೆ 2 ಇಂಚೇ ಬೇಕು ಅಂತಾರೆ, ಆಗ ನಮಗೆ 2.25 ಇಂಚ್ ನಾವಿಲ್ಲಿ ತೊಗೊಂಡ್ರೆ ನಮಗೆ ಶೋಲ್ಡ್ರ್ ಅನ್ನೋದು 2 ಇಂಚಿಗೆ ಬರುತ್ತೆ. 1/4 ಇಂಚ್ ಇಲ್ಲಿ ಪೈಪಿಂಗ್ಗೆ, 1/2 ಇಂಚ್ ಇಲ್ಲಿ ಸ್ಲೀವ್ ಅಟ್ಯಾಚ್ಗೆ, ಈ ರೀತಿ ಆಗುತ್ತೆ. ಸೊ ನಾವು ಶೋಲ್ಡ್ರು ಸಹ ನಮ್ಮ ಕಸ್ಟಮರ್ಸ್ ಎಷ್ಟು ಕೇಳ್ತಾರೋ 2 ಇಂಚಸ್ಸೇ ಬೇಕು, ಕೆಲವರು 1.5 ಇಂಚು ಕೇಳ್ತಾರೆ, ಕೆಲವರು 1 ಇಂಚು ಕೇಳ್ತಾರೆ. ಆ ರೀತಿ ಕೇಳಿದಾಗ ನಮ್ಮ ಶೋಲ್ಡ್ರಲ್ಲಿ ಚೇಂಜಸ್ ಅನ್ನೋದು ಆಗುತ್ತೆ. ಇಲ್ಲಿ ನನಗೆ ಕಸ್ಟಮರು ನೋಡಿ ಇದು ತುಂಬ ಕಮ್ಮಿ ಇದೆ, ಇನ್ನೊಂದು 1/2 ಇಂಚ್ ಜಾಸ್ತಿ ಇದೆ ಅಂತ ಹೇಳಿದರು. ಸೊ ನೋಡಿ ನಾನು ಈ ರೀತಿ 1/2 ಇಂಚ್ ನೋಡಿ 2 ಇಂಚ್ ಇದೆ ಇದು ಶೋಲ್ಡರ್ ಅಟ್ಯಾಚು, ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾಡಿ ಅಂತಂದರು. ಸೊ ಹಾಗಾಗಿ ನಾನು 3 ಇಂಚಸ್ನ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ನಮಗೆ ನೆಕ್ಸ್ಟು ಆರ್ಮೋಲ್ ತಗೋಬೇಕು. ಆರ್ಮೋಲ್ ಯಾವ ರೀತಿ ತಗೊಳ್ಳೋದು? ತುಂಬ ಜನಕ್ಕೆ ಇದೇ ಡೌಟ್ ಇರುತ್ತೆ, ಆರ್ಮೋಲ್ ಎಷ್ಟು ತಗೋಬೇಕು ನಾವು, ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಡೌಟು. ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು, ಇದು ಎಷ್ಟು ಬರುತ್ತೆ ಆರ್ಮೋಲ್ ರೌಂಡಿಂಗ್ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಟು ಈ ಶೋಲ್ಡ್ರ್ ಅಟ್ಯಾಚ್ ಏನಿದೆಯೋ ಇಲ್ಲಿಂದ ಈ ರೀತಿಯಾಗಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೀವು. ನನಗಿಲ್ಲಿ 8.25 ಬರುತ್ತೆ, ಆಯಿತಾ? 8.25ಗೆ ನಾನಿಲ್ಲಿ 5.25ನ ತಗೋತೀನಿ. ನೋಡಿ ಆರ್ಮೋಲ್ ಡೌನಿಂಗ್ ನಾನು ಫಸ್ಟು 5.25 ತಗೋತೀನಿ. 5.25 ತಗೊಂಡು ಇಲ್ಲೂ ಸಹ 5.25ಗೆ ತಗೋತೀನಿ. ಇಷ್ಟು 5.25 ತೊಗೊಂಡ್ರೆ ನಮ್ಗೆ ಆರ್ಮೋಲ್ ಬರುತ್ತಾ ಕರೆಕ್ಟಾಗಿ ಅಂತ ನಿಮ್ಮ ಡೌಟ್ ಇರುತ್ತೆ. ಆರ್ಮೋಲ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ನೋಡಿ ನಮಗಿಲ್ಲಿ ಸೈಡ್ಸ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನೋಡಿ ಇದಿದೆಯಲ್ಲ ಈ ಸೈಡ್ ಅನ್ನೋದು ಇಲ್ಲಿಟ್ಟರೆ ನಿಮಗೆ ನೋಡಿ ಇಲ್ಲಿ ನಾನು 1/2 ಇಂಚು ಈ ಥರ ಕ್ರಾಸಾಗಿ ಕಟ್ ಮಾಡ್ತೀನಲ್ಲ, ಒಂದು 1/2 ಇಂಚು ಈ ರೀತಿ ನಾನು ಕ್ರಾಸಾಗಿ ಕಟ್ ಮಾಡ್ತೀನಿ. ಇಲ್ಲಿ 1/2 ಇಂಚು ಇಲ್ಲಿ ಸ್ಟಿಚ್ಗೆ, ಇಲ್ಲೊಂದು 1/2 ಇಂಚು ಸ್ಟಿಚ್ಗೆ, ಇಷ್ಟು ಬಿಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು 1/2 ಇಂಚು, ಇಲ್ಲೊಂದು 1/2 ಇಂಚು ನಮಗೆ ಇಲ್ಲಿಗೆ ಬರುತ್ತೆ. ನಮಗಿವಾಗ ಇಲ್ಲಿ 5.25 ಸಾಕು. ನೋಡಿ ಆರ್ಮೋಲ್ ಅನ್ನೋದು ನಮಗೆ 5.25 ಬರುತ್ತೆ. ಒಂದು ಸಲ 5.25ಗೆ ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇಷ್ಟಾದಮೇಲೆ ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ? 5.25 ತೊಗೊಂಡಿದ್ದೀವಲ್ವಾ, ಇದು 2.25, ಇದು 3, 5.25 ತೊಗೊಂಡಿದ್ದೀವಿ.
ಅದೇ 5.5ನ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ನಿಧಾನವಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ. ಕಲಿಯೋರು ಎಲ್ಲೂ ಸ್ಕಿಪ್ ಮಾಡದೆ, ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದೆ, ಸ್ಕಿಪ್ ಮಾಡದೆ ನೀಟಾಗಿ ನೋಡಿ ಕಲ್ತ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಆರ್ಮೋಲ್ ನಾನು ರೌಂಡಿಂಗ್ಗೆ ಈ ಥರ ಈ ಕಾರ್ನರಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಕಾರ್ನರಲ್ಲಿ ಲೈನ್ ಡ್ರಾ ಮಾಡ್ಕೊಂಡು ಏನು ಮಾಡ್ತೀನಪ್ಪ ಅಂದರೆ ನೋಡಿ, ಇದು ಮೀಡಿಯಮ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 1/4 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 5/4. 5/4ಅಲ್ಲಿ ನಾವು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಮ್ಮ ಚೆಸ್ಟ್ ಮಾರ್ಕಿಂಗ್ ಎಷ್ಟಿತ್ತು 9.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ 1.5 ಇಂಚ್ ಈ ಪಾಯಿಂಟ್ನ ಸೇರಿಸ್ಕೊಳ್ಳಿ. ಈಗ ಚೆಸ್ಟ್ ಪಾಯಿಂಟ್ನ ಮತ್ತು ವೇಸ್ಟ್ ಪಾಯಿಂಟ್ನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸೇರಿಸ್ಕೊಂಡಿದ್ದಾದಮೇಲೆ ಜಾರುತ್ತೆ ಸಾಕಾಗಿ. ಈಗ ನೋಡಿ ಈ ಪಾಯಿಂಟು ಸೇರೋ ಥರ ಈ ಥರ ಕರ್ವ್ ಸ್ಕೇಲ್ ತಗೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಈ ಒಂದು ಶೇಪ್ ಕೊಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಆರ್ಮೋಲ್ ಶೇಪ್ ಕೊಡೋಕ್ಕೆ ಈ ರೀತಿ ಆರ್ಮೋಲ್ ಶೇಪ್ ಅನ್ನೋದು ಕೊಟ್ಟು ನೀವು ಫಿನಿಶ್ ಮಾಡ್ಕೊಳ್ಳಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಬೇಕು ಆರ್ಮೋಲ್ ರೌಂಡು. ನಮಗೆ 8.5 ಬೇಕು. 8.5 ಇಲ್ಲಿ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1/2 ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತಲ್ವ, ಸೊ 1/2 ಇಂಚ್ ಬಿಟ್ಟು ನಾನು ಕೌಂಟ್ ಮಾಡ್ತೀನಿ. ನೋಡಿ ಈ ರೀತಿ ಇಟ್ಟು ಟೇಪ್ ಅನ್ನೋದನ್ನು ಲೂಸಾಗಿ ಈ ರೀತಿ ಇಟ್ಕೊಂಡು ನೀವು ಚೆಕ್ ಮಾಡಿಕೊಂಡ್ರೆ ನೋಡಿ ನನಗೆ ಕರೆಕ್ಟಾಗಿ 8.5 ಬರುತ್ತೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ನನಗೆ 8.5 ಬೇಕು ಅನ್ನಲ್ಲ ಆರ್ಮೋಲು. ನೋಡಿ ನನಗೆ ಕರೆಕ್ಟಾಗಿ 8.5 ಅನ್ನೋದು ಇಲ್ಲಿ ಬರ್ತಾ ಇದೆ. ಆಯಿತಾ? ಎಂಟೂವರೆ ಕರೆಕ್ಟಾಗಿ ನನಗೆ ಆರ್ಮೋಲ್ ಅನ್ನೋದು ಬರ್ತಾ ಇದೆ. ಈ ಒಂದು ಶೇಪ್ ಅನ್ನೋದು ಇಷ್ಟು ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ರೌಂಡಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿದೆ. ಈಗ ನಾನು ತಗೊಳ್ಳೋದು ಡೀಪ್ ಯಾವ ರೀತಿ ತಗೋಬೇಕು ಅಂತ. ಅಳತೆ ಬ್ಲೌಸು ಮತ್ತು ಅಳತೆ ಬ್ಲೌಸ್ ತಗೊಳ್ಳಿ. ಈ ರೀತಿಯಾಗಿ ಇಟ್ಕೊಳ್ಳಿ ಅಳತೆ ಬ್ಲೌಸ್ನ. ಫಸ್ಟ್ ನೀವು ಈ ಒಂದು ಡೀಪ್ ಆದಮೇಲೆ ಈ ಕ್ಲಾತು ಎಷ್ಟಿದೆ ನಿಮಗೆ ಅಂತ ಫಸ್ಟ್ನ ಮೆಷರ್ ಮಾಡ್ಕೊಳ್ಳಿ. ನೀವು ನೋಡಿ ಇಲ್ಲಿಂದ ಇಲ್ಲಿಗೆ ನನಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಇದೆ. ಎಷ್ಟಿದೆ 3 ಇಂಚಸ್. ಆ 3 ಇಂಚಸ್ಗೆ ನಾವು ಒಂದು 3/4 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನೋಡಿ ಇಲ್ಲೊಂದು 1/2 ಇಂಚ್ ನಮ್ಮ ಮಾರ್ಜಿನ್ಗೆ ಹೋಗುತ್ತೆ. ಮತ್ತು ಇಲ್ಲಿ ಪೈಪಿಂಗಿಗೆ ಇಲ್ಲ ನೀವು ಎಮ್ಮಿಂಗ್ ಮಾಡ್ತೀರಾ ನಿಮ್ಮ ಚಾಯ್ಸು, ಅದಕ್ಕೆ ಒಂದು 1/4 ಇಂಚನ್ನ ಆ್ಯಡ್ ಮಾಡ್ಕೊಂಡವು 3 ಇಂಚಸ್ಗೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು 3/4 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿಯಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗಿಲ್ಲಿ 2.5 ಇದೆ ಅಲ್ವಾ, ಇಲ್ಲಿ ಎಷ್ಟು ಬೇಕು ನಮಗೆ ಬ್ರಾಡು ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಳ್ಳಿ. ನೀವು ಬ್ಲೌಸ್ನ ಹಿಂಗೆ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ 6 ಬರುತ್ತೆ. ಅಂದರೆ ನಮಗಿಲ್ಲಿ 3 ಇಂಚಸ್ಸು ಬೇಕಾಗುತ್ತೆ. ಆಯಿತಾ?